ಇಂದು ಹೋಳಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಒಂದು ಮಹಿಳೆಯರಿಗೆ ಇದೊಂದು ಶುಭ ಸುದ್ದಿ. ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಡಲಿದೆ ಸರ್ಕಾರ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟು. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ಕೊನೆಯದಾಗಿ ಬಹಳಷ್ಟು ಮಂದಿಗೆ 15ನೇ ಕಂತಿನ ಹಣ ಬಂದಿದೆ, ಇನ್ನು ಕೆಲವೊಬ್ಬರಿಗೆ 16ನೇ ಕಂತಿನ ಹಣ ಬಂದಿದೆ. ಆದರೆ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದಂತಹ ಒಂದು ಸಮಯ ಇದಾಗಲೇ ಬಂದಿದೆ. ಸೊ ಅದು ಏನದು ಅನ್ನುವಂತಹ ಒಂದು ಮಾಹಿತಿಯನ್ನು ತಿಳ್ಕೊಂಡ್ಬಿಡೋಣ, ತಡ ಮಾಡೋದು ಬೇಡ, ಬನ್ನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಎಷ್ಟು ನಿಮಗೆ ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟು. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ನೋಡಬಹುದು. ಮತ್ತೆ ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವಾಗ ನಿಮಗೆ ಕೊನೆಯದಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಹೌದು, ಇಂದು ಹೋಳಿ ಹಬ್ಬದ ಪ್ರಯುಕ್ತ ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದೆ ಸರ್ಕಾರ. ನೋಡಿ, ಇಲ್ಲಿ ದೀಪಾವಳಿ ಹಬ್ಬ ಇತ್ತು, ಅವಾಗ ಹಣ ಹಾಕಿದ್ರು. ಹೀಗೆ ಇವ್ರು ಏನಾದರೂ ಸ್ಪೆಷಲ್ ಇದ್ದಾಗ ಹಣವನ್ನು ಹಾಕ್ತಾನೆ ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತೂ ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಸಿಕ್ಕಿದೆ. ಇನ್ ಕೇಸ್ ಈ ಒಂದು ವಿಡಿಯೋನ ನೀವು ನಾಳೆ ನೋಡ್ತೀರಾ, ನಾಡಿದ್ದು ನೋಡ್ತಾ ಇದ್ದೀರಾ ಅಂದ್ರೂ ಕೂಡ ಸೇಮ್ ಅಪ್ಡೇಟ್ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ. ಓಕೆ, ತಡ ಮಾಡೋದು ಬೇಡ, ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಂಡ್ಬಿಡೋಣ ಬನ್ನಿ ಸ್ನೇಹಿತರೆ. ಈ ಒಂದು ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ಕೆಳಗಡೆ ಕಾಣುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ ನಿಮಗೆ ಕಾಣ್ತಾ ಇದೆ. ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಅನ್ನು ಮಾಡಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನೀವು ಶೇರ್ ಮಾಡಿ. ಓಕೆ, ಬನ್ನಿ ತಡ ಮಾಡದೆ ಈ ಒಂದು ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತೇವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಅದು ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಕಾಣುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಅನ್ನು ನೀವು ನಮಗೆ ನೀಡಬಹುದಾಗಿರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಓಕೆ, ಬನ್ನಿ ಸ್ನೇಹಿತರೆ, ತಪ್ಪದೆ ಈ ಒಂದು ಮಾಹಿತಿನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿನ ನಾನು ನಿಮಗೆ ಹೇಳ್ತಾನೆ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಮಹಿಳೆಯರಿಗೆ ಭರ್ಜರಿ ಅಂತಂದರೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನಿವತ್ತು ನಿಮಗೆ ಈ ಒಂದು ನಮ್ಮ ವಿಡಿಯೋದಲ್ಲಿ ಹೇಳ್ತಾನೆ. ಸೊ ಸರಿಯಾಗಿ ಕೇಳಿಸ್ಕೊಂಡ್ಬಿಟ್ಟು ಕೊನೆವರೆಗೂ ಕೂಡ ನೋಡಿ. ಬಹಳಷ್ಟು ಮಂದಿ ಕೇಳ್ತಾ ಇದ್ರಿ, ಸರ್ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ಕೂಡ ನಾನು ಮಾತನಾಡ್ತಾನೆ ಬನ್ನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಇವಾಗ ಯಾವ ಒಂದು ಕಂತಿನ ಹಣ ಬಂತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಹಿಂದಿನ ವಿಡಿಯೋಕ್ಕೆ ಬಹಳಷ್ಟು ಮಂದಿ ಕಾಮೆಂಟ್ ಮಾಡಿದ್ರಿ. ನೋಡಿ, ನೀವು ಕಾಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಏನಪ್ಪ ಇಲ್ಲಿ ಹೆಲ್ಪ್ ಅಂತಂದ್ರೆ, ನಾವು ಕೂಡ ರಿಸರ್ಚ್ ಮಾಡುವಾಗ ನಿಮ್ಮ ಒಂದು ಕಾಮೆಂಟ್ ನೋಡಿದಾಗ ನಮಗೂ ಕೂಡ ಗೊತ್ತಾಗುತ್ತೆ, ಮಹಿಳೆಯರಿಗೆ ಯಾವುದು ಒಂದು ಕೊನೆಯದಾಗಿ ಕಂತಿನ ಹಣ ಬಂತು, ಯಾವುದು ಇನ್ನೂ ಕೂಡ ಬಂದಿಲ್ಲ ಅಂತ. ಹಾಗಾಗಿ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಮ ಡಿಸ್ಟ್ರಿಕ್ಟ್ ಅನ್ನು ಕೂಡ ಅದರಲ್ಲಿ ನೀವು ಮೆನ್ಷನ್ ಮಾಡಬಹುದಾಗಿರುತ್ತೆ. ಇದು ನಿಮಗೆ ಬಿಟ್ಟಿದ್ದು. ಸೊ ನೀವು ಇದರಿಂದ ಕಾಮೆಂಟ್ ಮಾಡಿದ್ರೆ ನಮ್ಗೆ ಅಷ್ಟೆಲ್ಲ ನಿಮಗೂ ಕೂಡ ಯೂಸ್ ಇದೆ. ಓಕೆ, ಬನ್ನಿ ಇವಾಗ ಏನಪ್ಪ ಯಾವ ಒಂದು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ, ಏನು ಹೇಗೆ ಎಲ್ಲ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಕೊನೆಯದಾಗಿ 15ನೇ ಕಂತಿನ ಹಣ ಬಹಳಷ್ಟು ಮಂದಿಗೆ ಅದೇ ಬಂದಿರೋದು. ನಂತರ ಯಾವ ಒಂದು ಕಂತಿನ ಹಣನೂ ಕೂಡ ಅವರಿಗೆ ಬಂದಿಲ್ಲ. ಇಲ್ಲಿ ಯಾವ ಒಂದು ಜಿಲ್ಲೆಗೆ ಈ ರೀತಿ ಆಗಿದೆ ಅಂತಂದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಈ ಉತ್ತರ ಕರ್ನಾಟಕದ ವಿಭಾಗದ ಜಿಲ್ಲೆಗಳಿಗೆ ಈ ರೀತಿ ಒಂದು ಪ್ರಾಬ್ಲಮ್ ಅನ್ನೋದಾದ್ರೆ ಆಗಿದೆ. ಅವ್ರಿಗೆ ಇಲ್ಲಿ ಎಷ್ಟೋ ಜನ ಹಳ್ಳಿಯಲ್ಲಿರುವಂತಹ ಮಹಿಳೆಯರಿಗೆ ಈ ರೀತಿ ಒಂದು ಪ್ರಾಬ್ಲಮ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಅವರಿಗೆ ಕೊನೆಯದಾಗಿ 15ನೇ ಕಂತಿನ ಹಣ ಅಂದರೆ 2024 ಅವರಿಗೆ ಕೊನೆಯದಾಗಿ ಬಂದಿತ್ತು. ನಂತರ ಯಾವುದೇ ರೀತಿ ಹಣ ಬಂದಿದ್ದಿಲ್ಲ. ಅಂಥವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಆದರೆ ಸಿಕ್ಕಿದೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹೇಳ್ತಾನೆ. ಏನಪ್ಪಾ ಅಂತಂದ್ರೆ, ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮೆ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ. ಇಲ್ಲಿ ಎಷ್ಟು ಹಣ ಬರ್ತಾ ಇದೆ ಅಂತಂದ್ರೆ, ಸುಮಾರು 6,000 ರೂಪಾಯಿ ಹಣ ಬರ್ತಾ ಇರುವಂತದ್ದು. ಹೌದು, ಇಲ್ಲಿ ಕೊನೆಯದಾಗಿ ಯಾವ ಒಂದು ಮಹಿಳೆಯರಿಗೆ ಇಲ್ಲಿ 15ನೇ ಕಂತಿನ ಹಣ ಬಂದು ಉಳಿದಿರುವಂತಹ ಕಂತಿನ ಹಣ ಬಂದಿದ್ದಲ್ವಲ್ವೋ ಅಂತಹ ಒಂದು ಮಹಿಳೆಯರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದೆ ಸರ್ಕಾರ. ನಿಮಗೆ ಉಳಿದಂತಹ ಮಹಿಳೆಯರಿಗೂ ಕೂಡ ಕೊಟ್ಟಿದೆ, ಅದನ್ನು ಕೂಡ ತಿಳಿಸ್ತಾನೆ. ಕೊನೆವರೆಗೂ ಕೂಡ ನೋಡಿ, ನಿಮಗೂ ಕೂಡ ಯಾವ ರೀತಿ ಒಂದು ಡಿಫ್ರೆಂಟ್ ಆಗಿ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ. ಸೊ ಇಲ್ಲಿ ನಿಮ್ಗೆ ಏನಾದರೂ ಇಲ್ಲಿ 15ನೇ ಕಂತಿನ ಹಣನೇ ಕೂಡ ಕೊನೆಯದಾಗಿ ಬಂದಿತ್ತು ಅಂತಂದ್ರೆ, ಇಲ್ಲಿ ನಿಮಗೆ ಬರೋಬ್ಬರಿ 6,000 ರೂಪಾಯಿ ಹಣದವರೆಗೂ ಕೂಡ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ ಸ್ನೇಹಿತರೆ. ಮತ್ತೆ ಉಳಿದಂತಹ ಮಹಿಳೆಯರಿಗೆ ಅಂತಂದ್ರೆ 16ನೇ ಕಂತಿನ ಹಣ ಬಂದಿದೆ, 17ನೇ ಕಂತಿನ ಹಣ ಬಂದಿದೆ ಅಂತವರಿಗೆ ನೋಡಿ. ಇಲ್ಲಿ 17ನೇ ಕಂತಿನ ಹಣ ಬಂದಿತ್ತು ಅಂತಂದ್ರೆ ನಿಮಗೆ ಸ್ವಲ್ಪ ವೇಟ್ ಮಾಡಬೇಕು. ನಿಮಗೆ 18ನೇ ಕಂತಿನ ಹಣ ಬರಲಿಕ್ಕೆ. ನಿಮಗೆ ಇಲ್ಲಿ 16ನೇ ಕಂತಿನ ಹಣ ಬಂದಿತ್ತು ಅಂತಂದ್ರೆ, ಸೊ ನಿಮಗೆ ನೀವು 17ನೇ ಕಂತಿನ ಹಣವನ್ನು ಇವತ್ತೇ ಪಡ್ಕೊಳ್ತೀರಾ. ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟು. ಇನ್ನೊಂದು ಚಿಕ್ಕ ಮಾಹಿತಿ ಇದೆ, ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಏನಪ್ಪಾ ಅಂತಂದ್ರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗಳಿಗೆ ನೇರವಾಗಿಯೇ ಜಮೆ ಆಗ್ತಾ ಇತ್ತು. ಆದರೆ ಇಲ್ಲಿ ತಾಲೂಕು ಪಂಚಾಯಿತಿಯಿಂದ ಅದು ಜಮೆ ಆಗಲಿಕ್ಕೆ ಮುಂದಾಗಿದೆ. ಇದರಿಂದ ಸ್ವಲ್ಪ ಲೇಟ್ ಆಗಬಹುದು, ಆದರೆ ಏನು ಅಡೆತಡೆ ಆಗೋದಿಲ್ಲ ಅಂತಾನೆ ಇಲ್ಲಿ ಮಾಹಿತಿಗಳು ಬರ್ತಾ ಇದಾವೆ. ಹಾಗಾಗಿ ಇಲ್ಲಿ ಏನು ಕೂಡ ಡಿಫ್ರೆನ್ಸ್ ಆಗೋದಿಲ್ಲ. ನಿಮಗೆ ಹಣ ಯಾವ ರೀತಿ ಬರ್ತಾ ಇತ್ತು ಅದೇ ರೀತಿನೇ ಬರ್ತಾ ಇದೆ. ಆದರೆ ಇಲ್ಲಿ ತಾಲೂಕು ವೈಸ್ ಅಂತಂದ್ರೆ, ಒಂದು ತಾಲೂಕಿಗೆ ಇವಾಗ ಬಂದ್ರೆ ಇನ್ನೊಂದು ತಾಲೂಕಿಗೆ ನಾಳೆ ಈ ರೀತಿ ಹಣವನ್ನು ಹಾಕಲಿಕ್ಕೆ ಮುಂದಾಗಿದೆ ಸರ್ಕಾರ. ಹಾಗಾಗಿ ಸೊ ವೇಟ್ ಮಾಡಿ, ನಿಮ್ಗೆ ಇವತ್ತಿಂದನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದೆ ಸರ್ಕಾರ. ಈ ಒಂದು ಮಾಹಿತಿನ ತಪ್ಪದೆ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಬಹುದಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಏನೇ ಮಾಹಿತಿಗಳಿದ್ರು ಕೂಡ ಕೆಳಗಡೆ ಕಾಮೆಂಟ್ ಮಾಡಿ.
ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ನಿಮಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಯಾವುದೇ ಒಂದು ಯೋಜನೆಗಳ ಬಗ್ಗೆ ಕೂಡ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ, ಹಾಗೆ ಕೆಳಗಡೆ ನಾನು ಲಿಂಕ್ ಅನ್ನು ಕೊಟ್ಟಿರ್ತಾನೆ ವಾಟ್ಸ್ಆಪ್ ಚಾನಲ್, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗಿ. ಅದು ಸಂಪೂರ್ಣವಾಗಿ ಉಚಿತ ಇರುತ್ತೆ, ನೀವೆಲ್ಲ ಮಾಹಿತಿನ ವಾಟ್ಸ್ಆಪ್ನಲ್ಲಿ ಪಡ್ಕೊಳ್ಬೋದಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್.